ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬೆಂಡೆಕಾಯಿ ಸಾಂಬಾರು ಮಾಡಬೇಕು ಅಂಥೇಳಿ ಎಲ್ಲ ತೊಳೆದು ತಂದು ಇಟ್ಟಿದ್ದೀನಿ. ನೀರು ಬರಬೇಕಾದ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೆ. ಬೆಂಡೆಕಾಯಿ ಇನ್ನೊಂದು 2-3 ದಿನ ಬಿಟ್ಟಿದ್ವಿ ಅಂತಂದರೆ ಅದು ತುಂಬ ಫ್ರಿಜ್ ಒಳಗೇ ಬೆಂಡಾಗ್ಬಿಡೋದು. ಎಳೆದಿದ್ದಂಕಲೇ ಮಾಡಿಬಿಡೋಣ ಅಂತೇಳ್ಬಿಟ್ಟು. ಇನ್ನು ಸೊಪ್ಪು ಕೂಡ ಇತ್ತು, ಒಂದೊಂದು ಕಟ್ ತಂದಿದ್ದೆ. ಅದರಲ್ಲಿ ಏನು ಅಂತಂದರೆ ದಂಟಿನ ಸೊಪ್ಪು ಅದೆಲ್ಲನೂ ಅದ್ರಾಗ ಅರ್ಧ ಅಷ್ಟೇ ಹಾಕಿ ಮಾಡಿದ್ದೆ. ಅದು ಕೂಡ ಇತ್ತು. ಅದು ಕೂಡ ಇನ್ನು 1-2 ದಿನ ಬಂದರೂ ಬರುತ್ತೆ. ಬಟ್ ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಸೊಪ್ಪಿನ ಸಾರಿಂದ ಏನಿದೆ ಅದೆಲ್ಲ ಇನ್ನೂ ಸ್ವಲ್ಪ ದಿನ ಬಾಳಿಕೆ ಬಂದರೂ ಬರುತ್ತೆ. ಈ ಬೆಂಡೆಕಾಯಿ ಅನ್ನೋದು ಇನ್ನೂ 1-2 ದಿನ ಬಿಟ್ಬಿಟ್ರೆ ಫ್ರಿಜ್ ಒಳಗೇ ಬೆಂಡಾಗ್ಬಿಡುತ್ತೆ, ನಾರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಪ್ರತಿ ಸಲ ತಂದರೂ ಕೂಡ ನಾನು ಅದೇ ಥರ ಮಾಡ್ಕೊತೀನಿ. ಜೊತೆ ಸೊಪ್ಪು ತಂದಿರ್ತೀನಿ. ಹಂಗಾಗ್ಬಿಟ್ಟು ಬೆಂಡೆಕಾಯಿ ಸಾಂಬಾರಿತ್ತು ಅಂತಂದರೆ ಅಥವಾ ಬೆಂಡೆಕಾಯಿ ಇದ್ವು ಅಂತಂದರೆ ನಾನು ಬೆಂಡೆಕಾಯಿ ನಾನು ಮಾಡಿರೋದೇ ಇಲ್ಲ, ಬೇರೆ ಏನಾದರೂ ಮಾಡಿರ್ತೀನಿ, ಇಲ್ಲ ಚಿಕನ್ ತಂದಿರ್ತೀನಿ. ಅದಾದಮೇಲೆ ನೆಕ್ಸ್ಟು ಸೊಪ್ಪು ಹಾಳಾಗುತ್ತೆ ಅಂತ ಸೊಪ್ಪು ಸಾರು ಮಾಡಿರ್ತೀನಿ. ಹಂಗಾಗ್ಬಿಟ್ಟು ಬೆಂಡೆಕಾಯಿ ಏನಾಗುತ್ತೆ ಫ್ರಿಜ್ ಒಳಗೆ ಬೆಂಡಾಗ್ಬಿಡುತ್ತೆ. ಅದಕ್ಕೆ ಸೊಪ್ಪೆಲ್ಲ ಸೈಡಿಗೆ ಇರಲಿ, ನೋಡ್ಕೊಳ್ಳೋಣ, ಫಸ್ಟ್ ಬೆಂಡೆಕಾಯಿ ಇದು ಮಾಡಿಬಿಡೋಣ, ಸಾರು ಕ್ಲಿಯರ್ ಮಾಡಿಬಿಡೋಣ, ಅದು ಮಾಡಿಬಿಟ್ಟು ಖಾಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ತೊಗೊಂಡೆ. ಅಷ್ಟೊಂದೇ ಬಲ್ತಿರಲಿಲ್ಲ, ತಂದು 2-3 ದಿನ ಆಗಿತ್ತು. ಯಾವಾಗ ತಗೊಂಬಂದರೂ ಕೂಡ ನಾನು ಇದೇ ಥರನೇ ಆಗ್ತಾಯಿರುತ್ತೆ. ಯಾವಾಗ ತಂದ್ರೂ ಒಂದು 5-6 ದಿನ 7 ದಿನದ ಮೇಲೆ ಮಾಡಿಬಿಡ್ತೀನಿ. ಅವಾಗ ಏನಾಗುತ್ತೆ, ನಾರು ಥರ ಬೆಂಡೆಕಾಯಿ ಫ್ರಿಜ್ ಒಳಗೆ ಬೆಂಡಾಗಿಬಿಟ್ಟಿರುತ್ತೆ. ಹಂಗಾಗ್ಬಿಟ್ಟು ಈ ಸಲ ಆ ಥರ ಆಗಬಾರ್ದು ಅಂಥೇಳಿ ಬೇಗ ಸೊಪ್ಪು ಇದ್ದರೂ ಕೂಡ ಇನ್ನು ಫ್ರಿಜ್ಜಲ್ಲಿ ಸೊಪ್ಪಿನ ಸಾರು ಮತ್ತು ಬಸ್ಸಾರಿನ ಸೊಪ್ಪಿನ ಸಾರು 2 ಇತ್ತು. ಇದ್ರೂ ಕೂಡ ಬೆಂಡೆಕಾಯಿನೇ ಫಸ್ಟು ಮಾಡಿ ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಬೆಂಡೆಕಾಯಿ ತೊಗೊಂಡು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ನೀರು ಬರುವಾಗಲೇ ಎಲ್ಲ ತೊಳೆದು ಹೆಚ್ಚಿಟ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನೊಂದು ಬೆಂಡೆಕಾಯಿನ ನಾವು ಫಸ್ಟು ಉರಿಯುವಾಗ ಏನು ಮಾಡಬೇಕು ಗೊತ್ತಾ ಫ್ರೆಂಡ್ಸ್? ಫಸ್ಟು ಬಾಣಲೆಯಲ್ಲಿ ಒಂದನಿನೂ ಕೂಡ ನೀರಿರಬಾರ್ದು. ಫಸ್ಟ್ ಡ್ರೈ ಆಗಿರಬೇಕು. ಸ್ಟವ್ ಹಚ್ಚಿ ನೀರು ಪಾರು ಇತ್ತು ಅಂತಂದರೆ ಫುಲ್ ಬಾಣಲೆ ಡ್ರೈ ಆಗೋದಕ್ಕೆ ಬಿಡಬೇಕು. ಅದಾದ ನಂತರ ನಾವು ಬೆಂಡೆಕಾಯಿ ಹಾಕಬೇಕು. ಬೆಂಡೆಕಾಯಿ ಇನ್ನೊಂದು ಹೆಚ್ಚೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ಒಂದು ಒಳ್ಳೆ ಬಟ್ಟೆ ತೊಗೊಂಬಿಟ್ಟು ತೊಳೆದಾದ ನಂತರ ಚೆನ್ನಾಗಿ ಒರೆಸ್ಬೇಕು. ಒಂದು ಡ್ರಾಪ್ ಕೂಡ ನೀರಿನ ಅಂಶ ಎಲ್ಲೂ ಇರಬಾರ್ದು ಬೆಂಡೆಕಾಯಲ್ಲಿ. ಆ ಥರ ನಾವು ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಹೆಚ್ಚಿ ನಾವು ಬಾಣಲಿಲಿ ಹಾಕಿ, ಬಾಣಲಿಲೂ ಕೂಡ ಒಂದು ಹನಿ ನೀರು ಇರ್ದಿರೋ ಥರ ಫಸ್ಟೆಲ್ಲ ಸ್ವಲ್ಪ ಡ್ರೈ ಥರ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಎಣ್ಣೆ ಹಾಕಬಾರ್ದು. ಆದ ನಂತರ ಎಲ್ಲ ಸ್ವಲ್ಪ ಬೆಂಡೆಕಾಯಿನೂ ಕೂಡ ಡ್ರೈ ಆಗ್ತಾಯಿದೆ. ಚೆನ್ನಾಗಿ ಒಂಥರ ನೀರಿನಂಶ ಬೆಂಡೆಕಾಯಲ್ಲೂ ಇಲ್ಲ ಅನ್ನೋ ಥರ ಯಾವಾಗ ನಮಗೆ ಅನಿಸುತ್ತೋ ಆವಾಗ ನಾವು ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ಆವಾಗ ಬೆಂಡೆಕಾಯಿ ಸಾಂಬಾರು ಚೆನ್ನಾಗಿ ಬರುತ್ತೆ. ಮತ್ತು ಬೆಂಡೆಕಾಯಿನ ಹುರಿದೇ ಮಾಡಬೇಕು. ಕೆಲವರು ಹಾಗೆ ಮಾಡ್ತಾರೆ, ನಂಗೆ ಅದು ನೋಡೋಕ್ಕೂ ಕೂಡ ಇಷ್ಟ ಆಗೋಲ್ಲ. ಸುಮ್ಮನೆ ಹಿಂಗೆ ಹೆಚ್ಚಿಬಿಡ್ತಾರೆ, ಹಂಗೆ ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ, ಹಸಿರುಗೆ ಟೊಮೆಟೊ ಎಲ್ಲ ಮಸಾಲೆ ಐಟಮ್ಸ್ ಹಾಕ್ಬಿಟ್ಟು ಆಮೇಲೆ ಬೆಂಡೆಕಾಯಿ ಹೆಚ್ಚಿರೋದು ಡೈರೆಕ್ಟಾಗಿ ಹಾಕ್ತಾರೆ. ಎಷ್ಟೋ ಸಲ ನಾನು ನೋಡಿದ್ದೀನಿ. ಬಟ್ ಆದರೆ ಆ ಥರದ್ದು ನಂಗೆ ಇಷ್ಟ ಆಗಲ್ಲ. ಮೊದಲೇ ನೀಟಾಗಿ ಹುರಿದಲೇ ಬೆಂಡೆಕಾಯಿ ಏನಾಗುತ್ತೆ ಅಂದರೆ ಹಾಳಾಗ್ಬಿಡುತ್ತೆ ಸಾಂಬಾರು. ಉಣ್ಣೋಕ್ಕೆ ಆಗಬಾರ್ದು, ವೇಸ್ಟ್ ಆಗಿಬಿಡುತ್ತೆ. ಎಷ್ಟೋ ಸಲ ನಾನು ಕೂಡ ಹಂಗೆ ಮಾಡಿದ್ದೀನಿ. ಆ ಥರ ಆಗುತ್ತೆ ಅಂತ ನಾನೇನು ಮಾಡ್ತೀನಿ, ಫಸ್ಟು ಡ್ರೈ ಎಲ್ಲ ಒಣಗಿಸ್ಕೊಂಬಿಡ್ತೀನಿ. ಈ ಸಲ ಬಟ್ಟೆ ನಾನು ಒರ್ಸೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಹೊತ್ತು ಲೇಟಾಗಿ ಒಂದು 5-10 ನಿಮಿಷ ಬಿಟ್ಟಿದ್ದೆ, ನೀರೆಲ್ಲ ಅಂಶ ಇಳ್ಕೊಂಡಿತ್ತು. ಹಂಗಾಗ್ಬಿಟ್ಟು ನಾನು ಹೆಚ್ಚಿ ಬಾಣಲಿಯಲ್ಲಿ ಒಂದು ಹನಿನೂ ನೀರಿಲ್ಲ, ಅವಾಗ ಹಾಕ್ಬಿಟ್ಟು ಹುರಿದೆ. ಚೆನ್ನಾಗಿ ಬಂತು. ನಾವು ಸಾಂಬಾರು ಚೆನ್ನಾಗಿರಬೇಕು, ಟೇಸ್ಟಾಗಿರಬೇಕು. ಬೆಂಡೆಕಾಯಿ ಸಾಂಬಾರು ನಾನು ಕೂಡ ಚಿಕ್ಕವಳಿದ್ದಾಗ ನಾನು ಕೂಡ ಇಷ್ಟಪಡ್ತಿಲ್ಲ, ಊಟನೇ ಮಾಡ್ತಿಲ್ಲ. ನಮ್ಮಮ್ಮ ಮಾಡಿದಾಗ ಸಾಂಬಾರು ಊಟನೇ ಮಾಡ್ತಾಯಿಲ್ಲ. ಬೆಂಡೆಕಾಯಿ ಸಾಂಬಾರು ಅಂದರೆ ದೂರ ಹೊಡೋಗ್ತಾಯಿದ್ದೆ. ಈ ಥರ ನಾನೇ ಇದನ್ನು ಮಾಡ್ತಾ ನನಗೆ ಬಂದಂಥ ಒಂದು ಅಭ್ಯಾಸ ಆಯಿತು. ಅಭ್ಯಾಸದಲ್ಲಿ ಇದೊಂದು ಟಿಪ್ಸ್ ಆದಂಗೆ ಆಯಿತು. ಬೆಂಡೆಕಾಯಿ ನಾನು ಯಾವ ಥರ ವಾಶ್ ಮಾಡಬೇಕು, ಯಾವ ಥರ ನಾನು ಎಲ್ಲ ಇದು ಮಾಡಬೇಕು, ಯಾವ ಥರ ಉರಿಬೇಕು, ಯಾವಾಗ ಟೇಸ್ಟ್ ಬರುತ್ತೆ ಅಂತ ಅದೇ ಪ್ರೊಸೀಜರಲ್ಲೇ ಮಾಡ್ತೀನಿ. ಸಾಂಬಾರು ಮಾತ್ರ ಯಾವತ್ತೂ ಕೆಡೋದಿಲ್ಲ. ಸ್ವಲ್ಪ ಗಮನ ಕೊಟ್ಟು ಮಾಡಿದೆ ಅಂದರೆ. ಯಾವುದಾದ್ರು ಟೆನ್ಷನಲ್ಲಿ ಹಂಗೆ ಮಾಡಿದೆ, ಆ ಥರ ಹೆಂಗೋ ಮಾಡಿದೆ, ಹೆಚ್ಚಿದೆ, ಹಂಗೆ ಹಾಕ್ಬಿಟ್ಟೆ, ಹುರಿದೆ ಅಂದರೆ ಮಾತ್ರ ಖಂಡಿತ ಹಾಳಾಗುತ್ತೆ. ಅದು ಲೋಳೆ ಥರ ಅನಿಸುತ್ತಲ್ಲ, ನಮ್ಗೆ ಊಟ ಮಾಡ್ಬೇಕಾದ್ರೆ ಒಂಥರ ಅನಿಸ್ಬೋದು. ಹಂಗಾಗಿ ಕೆಲವ್ರು ಇಷ್ಟನೇ ಪಡೋಲ್ಲ. ಮೂಲಂಗಿ ಸಾರು ಕೂಡ ಜಾಸ್ತಿ ಕೆಲವರು ಇಷ್ಟನೇ ಪಡೋಲ್ಲ. ನಾನು ತುಂಬ ಇಷ್ಟ ಆಗುತ್ತೆ. ಅದು ಪ್ರೊಸೀಜರ್ ಮೇಲೆ ಚೆನ್ನಾಗಿ ಮಾಡಿದರೆ ಮಾತ್ರ ಚೆನ್ನಾಗಾಗುತ್ತೆ. ಇನ್ನೊಂದು ಮೂಲಂಗಿ ಸಾರು ಕೂಡ ಅಷ್ಟೇ, ಎಲ್ಲ ಮಸಾಲೆ ರುಬ್ಬಾಕಿದ್ರೆ ಚೆನ್ನಾಗಿ ಬರೋದಿಲ್ಲ. ಎಲ್ಲ ಹೆಚ್ಚಿಬಿಟ್ಟು ಹಾಕಿ ಬೇಳೆ ಚೆನ್ನಾಗಿ ಬೇಯಿಸ್ಬೇಕು, ಕದ್ರೋಗಬೇಕು ಬೇಳೆಗಳು. ಆ ಥರ ನಾವು ಬೇಯಿಸಿದ್ರೆ ಮಾತ್ರ ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಚಾಕಿ ಎಲ್ಲ ತರಕಾರಿಗಳು ಐಟಮ್ಸ್ಗಳು ನಾವು ಚೆನ್ನಾಗಿ ಹೆಚ್ಚಿ ಮಾತ್ರ ಹಾಕಬೇಕು. ನಾವು ರುಬ್ಬಾಕೋದಕ್ಕಿಂತ ಹೆಚ್ಚಾಗಿ ಮಾಡ್ತೀವಲ್ಲ ಫ್ರೆಂಡ್ಸ್, ಬೇಳೆ ಅಲ್ಲಿ ಕದ್ರೋಗಬೇಕು, ಅಲ್ಲೇ ಮಂದ ಬರುತ್ತೆ ಸಾರು. ಹಂಗಾಗಿ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಂಗೆ ಹಾಕಬೇಕು, ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಅದು ಕೂಡ ನಾನು ಮೂಲಂಗಿ ಸಾರು ಮಾಡಿದಾಗ ನಾನು ಯಾವತ್ತಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬೆಂಡೆಕಾಯಿ ಸಾಂಬಾರು ಪರವಾಗಿಲ್ಲ, ಚೆನ್ನಾಗಾಗಿತ್ತು, ಏನು ಹಾಳಾಗಿರಲಿಲ್ಲ. ಅದಕ್ಕೇ ನಾನು ಸಾಯಂಕಾಲಕ್ಕೆ ಚಪಾತಿ ಹಾಕೋಣ ಅಂದ್ಕೊಂಡೆ. ಬೆಳಿಗ್ಗೆ ಅರ್ಜೆಂಟಿಗೆ
ಎರಡಲ್ಲ, ಸಾಯಂಕಾಲಕ್ಕೆ ನಾನು 2 ಚಪಾತಿ ಹಾಕಿದ್ದು. ಬೆಳಗ್ಗೆ ಅಕ್ಕಿ ಇಟ್ಟೆ, ಸ್ವಲ್ಪ ಲೇಟ್ ಆಯಿತು. ನನಗೆ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೆ. ಒಂದೇ ಸಮನೆ ವಾರದ್ದು ಪೂಜೆ ಅದು ಇದು ಅಂತೆಲ್ಲ ಇದು ಮಾಡಿದ್ನಲ್ಲ, ಎದ್ದೇಳೋಕ್ಕೆ ಮನಸ್ಸಿರಲಿಲ್ಲ. ಸುಮ್ಮನೆ ಮಲ್ಕೊಂಬಿಡೋಣ ಅನ್ನೋ ಥರ ಆಗೋಗಿತ್ತು. ಎದ್ದೇಳ್ತಾ ಇದ್ದರೆ ವಿಧಿ ಇಲ್ಲ, ಯಾಕಂದರೆ ನೀರು ನಿಂತೋಗ್ಬಿಡ್ತವೆ. ನೀರು ನಿಂತೋಯ್ತು ಅಂದರೆ ನಮಗೆ ದಿನವಿಡೀ ಯಾವ ಕೆಲಸನೂ ಆಗೋದಿಲ್ಲ. ನೆಲ, ಪಾತ್ರೆ ಅಥವಾ ಸ್ನಾನ, ಇನ್ನೊಂದು ಏನಕ್ಕೂ ನೀರು ಬೇಕೇ ಬೇಕು. ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿರ್ತೀನಿ ಡೈಲಿ ನಾನು. ಹಂಗಾಗಿ ಸಾಂಬಾರು ಮಾಡಿದ್ದಾಯಿತು, ಅನ್ನನೂ ಮಾಡಿದ್ದಾಯಿತು. ತಲೆಗೆ ಎಣ್ಣೆನೇ ಹಚ್ಚಿರಲಿಲ್ಲ. 3-4 ದಿನ ಆಗಿತ್ತು. ಶುಕ್ರವಾರದಿಂದ ಶನಿವಾರ ಭಾನುವಾರದವರೆಗೂ ನಾನು ತಲೆಗೆ ಎಣ್ಣೆನೇ ಹಚ್ಚಿರಲಿಲ್ಲ ಸ್ನಾನ ಮಾಡಿದಾಗಿಂದ. ಹಂಗಾಗ್ಬಿಟ್ಟು ನಾನು ತಲೆಗೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದರೆ ತಲೆ ತುಂಬ ನೋವು ಬರುತ್ತೆ. ಚಿಟ 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 ಅಂತಲೇ ಇರುತ್ತೆ. ದಿನಾನೂ ಇರುತ್ತೆ ಅಂತ ಹೇಳ್ಬೋದು. ಯಾಕೆ ಹಂಗಿರುತ್ತೆ ಗೊತ್ತಿಲ್ಲ. ನನಗಂತೂ ಡೈಲಿ ತಲೆ ಚಿಟ ಚಿಟ ಅಂತಲೇ ಇರುತ್ತೆ. ಒಂದೊಂದ್ಸಲ ಜೋರಾಗಿಬಿಟ್ರೆ ವಾಂತಿ ಆಗೋವರೆಗೂ ಬಿಡೋದಿಲ್ಲ, ಆ ಥರ ಜೋರಾಗಿಬಿಡುತ್ತೆ. ಇನ್ನೊಂದು ಮುಂಚೆ ನಂದು ಸ್ವಲ್ಪ ತುಂಬ ಹೇರ್ ಲಾಸ್ ಆಗ್ತಿತ್ತು, ತುಂಬ ಹೇರ್ ಫಾಲ್ ಆಗೋದು, ಈ ಥರ ಎಲ್ಲ ಇತ್ತು ಪ್ರಾಬ್ಲಮ್ಮು. ಸ್ವಲ್ಪ ಡಾಕ್ಟ್ರಿಗೆ ತೋರಿಸಿದಾದ್ಮೇಲೆ ಸ್ವಲ್ಪ ನಾನು ಡಾಕ್ಟ್ರ್ ಹೇಳಿದ್ಕಿಂತ ಓವರಾಗಿ ನಾನು ಯೂಸ್ ಮಾಡಿದೆ. ಅವಾಗಿನ್ನ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಡಾಕ್ಟ್ರ್ ಹೆಂಗೆ ಹೇಳ್ತಾರೆ ಅದೇ ಥರ ನಾವು ಪ್ರೊಸೀಜರಲ್ಲೇ ಮಾಡಬೇಕು. ಅದು ಬಿಟ್ಟ ನಂತರ ನನ್ನ ಕೂದಲು ಮತ್ತೆ ಸರಿ ಆಯಿತು, ಸ್ವಲ್ಪ ಪರವಾಗಿಲ್ಲ. ಫುಲ್ಲು ಬುಲ್ಡೆ ಎಲ್ಲ ಕಾಣೋ ಥರ ಆಗೋಗ್ಬಿಟ್ಟಿತ್ತು. ಅವರು 6 ತಿಂಗಳು ಯೂಸ್ ಮಾಡೋ ಶಾಂಪು ಕೊಟ್ಟಿದ್ರೆ, ನಾನು 1 ವರ್ಷ ಆಯಿತು ಯೂಸ್ ಮಾಡಿದೆ. ಅದೇನಾಯಿತು ಓವರಾಗಿ ಯೂಸ್ ಮಾಡಿದೆ. ಹಂಗಾಗ್ಬಿಟ್ಟು ತುಂಬ ಹೇರು ಬುಲ್ಡೆ ಎಲ್ಲ ಕಾಣೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ಬಿಟ್ಟ ನಂತರ ಸರಿ ಆಯಿತು. ನಾನು ತೋರಿಸಿದ್ನಲ್ವ, ಇವಾಗ ಕೂದಲು ಅಷ್ಟೇ ಬರ್ತದೆ. ಇದು 2 ದಿನದ ಕೂದಲು. ಮುಂಚೆ 1 ದಿನಕ್ಕೆ ಅಂಥದ್ದೇ 3 ಪಟ್ಟು 4 ಪಟ್ಟು ಬರ್ತಾಯಿತ್ತು ಕೂದಲು ನಂದು. ಇವಾಗ ಪರವಾಗಿಲ್ಲ, 2 ದಿನಕ್ಕೆ ಇಷ್ಟು ನಾನು ಇವಾಗ ತೋರಿಸಿದ್ನಲ್ವ ಅಷ್ಟು ಕೂದಲು ಬರುತ್ತೆ ಇವಾಗ. ಏನು ಮಾಡೋಕ್ಕಾಗೋದಿಲ್ಲ. ಡಾಕ್ಟ್ರ್ ಹೇಳ್ದಂಗೆ ನಾವು ಮಾಡಿದ್ರೇ ನಮಗೆ ಕರೆಕ್ಟಾಗೋದು. ನಾವು ಡಾಕ್ಟ್ರ್ ಅಲ್ವಲ್ಲ, ಏನಕ್ಕೆ ಡಾಕ್ಟ್ರ್ ಅಂತ ಇರ್ತಾರೆ ಹೇಳಿ. ಅವ್ರು ಅದಕ್ಕಂತಲೇ ಟೈಮ್ ಕೊಟ್ಟು ಓದಿರ್ತಾರೆ, ಅದಕ್ಕಂತಲೇ ಡಾಕ್ಟ್ರ್ ಆಗಿರ್ತಾರೆ. ಅವರಿಗೆ ಅದಕ್ಕೋಸ್ಕರನೇ ಒಂದು ಜಾಬು, ಕೆಲಸ ಅಂತ ಒಂದು ಸ್ಥಾನಮಾನ ಕೊಟ್ಟು ಇಟ್ಟಿರ್ತಾರೆ. ಅವ್ರಿಗೆ ಗೊತ್ತಿದ್ದಷ್ಟು ನಮಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಇದು ಸಾಯಂಕಾಲಕ್ಕೆ ನಾನು 2 ಚಪಾತಿ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಸಾಂಬಾರಿಗೆ ಚಪಾತಿ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ. ಬೆಂಡೆಕಾಯಿ ಸಾಂಬಾರಿಗೆ ಚಪಾತಿ ಎರಡು ಹಾಕಿದ್ದೆ. ಅಂದರೆ ಮೂಲಂಗಿ ಸಾರಿಗೆ ಮತ್ತು ಬೆಂಡೆಕಾಯಿ ಸಾಂಬಾರಿಗೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೈಟ್ ಹೊತ್ತು. ಬೆಳಿಗ್ಗೆ ನಾನು ತಿಂಡಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಏನಕ್ಕಂತಂದರೆ ತಿಂಡಿ ಮಾಡಿದರೆ, ಸಾಂಬಾರು ಮಾಡಿದರೆ ಅದು 2 ದಿನ 3 ದಿನಕ್ಕೆ ಅಷ್ಟು ಆಗುತ್ತೆ. ಬರೀ ತಿಂಡಿನೇ ಮಾಡ್ತಾ ಬಂದೆ. ಹಂಗಾಗ್ಬಿಟ್ಟು ನಾನು ಬೆಳಿಗ್ಗೆ ಸಾಂಬಾರು ಮಾಡಿಬಿಟ್ರೆ ಬೆಳಿಗ್ಗೆ ಸಾಯಂಕಾಲಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ. ಬೆಳಿಗ್ಗೆನೇ ಸಾಂಬಾರು ಮಾಡಿ ಅನ್ನ ಸಾರನ್ನೇ ಊಟ ಮಾಡಿದೆ. ಚಪಾತಿ ಎಲ್ಲ ಹಾಕೋಕ್ಕಾಗಲಿಲ್ಲ. ನೀರು ಗೀರು ಅದು ಇದು ಎಲ್ಲ ಹಿಡ್ದು ಎಲ್ಲ ಕೆಲಸ ಮಾಡಿದ್ದು ರಾಮಾಯಣ ಮಾಡೋಕ್ಕಾಗಲಿಲ್ಲ. ನೀರೆಲ್ಲ ನಿಂತೋಗ್ಬಿಡ್ತು. ಅದರ ಈ ಕಲ್ಲೆಲ್ಲ ತೊಳಿಬೇಕು, ಹೊರಗಡೆ ತಗೊಂಡೋಗಿ. ತುಂಬ ಭಾರ, ನಾನು ಚಪಾತಿ ಉಜ್ತಾ ಇದ್ದೀನಲ್ವ, ಕಲ್ಲು ತುಂಬ ಭಾರ. ಅದೆಲ್ಲ ಅಲ್ಲೋಗಿ ತಗೊಂಡೋಗಿ ತೊಳಿಬೇಕು. ಇಲ್ಲಿ ಒಳಗಡೆ ತೊಳೆಯೋದಕ್ಕೆ ನೀರು ಎತ್ತಿ ತೊಳೆಯೋದಕ್ಕಾಗಲ್ಲ. ಟಬ್ಬೊಳಗೆ ಸಣ್ಣ ಪುಟ್ಟ ಲೋಟ, ತಟ್ಟೆ ಆ ಥರ ತೊಳಿತೀನಿ. ಬಟ್ ಆದರೆ ಈ ಥರ ಕಲ್ಲೆಲ್ಲ ತೊಳೆದ್ರೆ ನೀರು ಜಾಸ್ತಿ ಎಳ್ಕೊಳುತ್ತೆ. ಹಂಗಾಗ್ಬಿಟ್ಟು ಎತ್ತಿ ಹೋಗಿ ಚೆಲ್ಲೋದಕ್ಕೆ ಆಗೋದಿಲ್ಲ, ತುಂಬ ತ್ರಾಸು ಅನಿಸುತ್ತೆ. ಹಂಗಾಗ್ಬಿಟ್ಟು ನಾನು ಸಾಯಂಕಾಲದಂಗೆ ಮಾಡ್ಕೊಂಡು ಹೆಂಗೆ ಸಾಯಂಕಾಲ ಬಾಗಿಲು ತೆಗಿತೀನಲ್ವ, ಮುಖ ವಾಶ್ ಮಾಡೋದಕ್ಕೆ ಮತ್ತು ಕಸ ಗುಡಿಸೋದಕ್ಕೆ, ಬಾತ್ರೂಮ್ ಬಾಗಿಲು ಹಾಕೋದಕ್ಕೆ ಬಾಗಿಲು ತೆಗಿತೀನಲ್ವ, ಅವಾಗ ಕಲ್ಲೆಲ್ಲ ತೊಳೆದ್ರೆ ಆಯಿತು ಅಂತೇಳ್ಬಿಟ್ಟು ಸಾಯಂಕಾಲದಂಗೆ ನಾನು ಪ್ಲ್ಯಾನ್ ಮಾಡಿಕೊಂಡೆ ಚಪಾತಿ ಮಾಡೋದು. ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಇಬ್ರಿಗೂ 2 ಅಷ್ಟೇ ಚಪಾತಿ ಮಾಡಿಕೊಂಡೆ. ಮೂಲಂಗಿ ಸಾಂಬಾರು ರೆಸಿಪಿನೂ ಕೂಡ ಚೆನ್ನಾಗಿ ಬರುತ್ತೆ. ಕೆಲವರು ಜಾಸ್ತಿ ಇಷ್ಟಪಡೋದಿಲ್ಲ. ನಾನು ಕೂಡ ಮುಂಚೆ ನಮ್ಮಮ್ಮ ಮಾಡಿದಂಥ ಟೈಮಲ್ಲಿ ಯಾರು ಮಾಡಿದ್ರು, ಪಕ್ಕದ ಮನೆಯವರು ಮಾಡಿದಾಗ ಸಾಂಬಾರುಗಳು ಅವ್ರ ಮನೆಗೆ ನಾವು ಕೊಡೋದು, ನಮ್ಮ ಮನೆಗೆ ಅವ್ರು ಕೊಡೋದು, ಈ ಥರ ಎಲ್ಲ ಇರೋದು ನಮ್ಮಮ್ಮರ ಕಾಲದಲ್ಲಿ. ಅವಾಗ ಅವ್ರು ಕೊಟ್ಟಾಗಲೂ ಕೂಡ ನಾನು ಏನು ಸಾಂಬಾರು ಇಷ್ಟಪಡ್ತಾಯಿಲ್ಲ, ಮೂಲಂಗಿ ಸಾರು. ನಾನು ಓನಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನೊಂದು ಏನೋ ಯಾವ ಥರ ಮಾಡ್ತೀನೋ ಅನ್ನೋದು ಒಂದು ಇದ್ರ ಮೇಲೆ ನನಗೆ ಇಷ್ಟ ಆಗ್ತಾ ಹೋಯಿತು. ಅಂದರೆ ಎಲ್ಲರೂ ರುಬ್ಬಿ ಮಾಡ್ತಾರೆ, ನಾನು ರುಬ್ಬಿ ಮಾಡ್ತಾಯಿರಲಿಲ್ಲ. ಹಂಗಾಗ್ಬಿಟ್ಟು ನಂದು ಹೊಸ ಟ್ರಿಕ್ ಮೇಲೆ ಎಲ್ಲ ಹೆಚ್ಚಾಕಿ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಬರೋದು. ಮೂಲಂಗಿ ಸಾಂಬಾರು ಮತ್ತು ಬೆಂಡೆಕಾಯಿ ಸಾಂಬಾರು ಅಸಹ್ಯ ಮಾಡ್ಕೊಳ್ಳೋಂಥವ್ರಿಗೂ ಕೂಡ ಚೆನ್ನಾಗಿ ಮಾಡೋ ಥರನೂ ಒಂದು ಟ್ರಿಕ್ಗಳಿದ್ದಾವೆ. ನಾನು ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ, ನಾನಿವಾಗ ಸಾಯಂಕಾಲದ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಊಟ ಮಾಡ್ತೀನಿ, ನಾನು ನನ್ನ ಮಗಳು. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.